ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಿರ್ತಕ್ಕಂಥ ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ, ಡ್ಯಾಂಡ್ರಫ್ ಯಾಕಾಗುತ್ತೆ, ಯಾವೆಲ್ಲ ಕಾರಣಗಳಿಂದ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಡ್ಯಾಂಡ್ರಫ್ ಯಾಕಾಗುತ್ತಪ್ಪ ಅಂತಂದರೆ, ನಮ್ಮ ಬಾಡಿಲಿ ಹೀಟ್ ಜಾಸ್ತಿ ಆದಾಗ ನಮಗೆ ಡ್ಯಾಂಡ್ರಫ್ ಆಗುವಂಥದ್ದು. ಅದು ಹೇಗೆ, ನಮ್ಮ ಬಾಡಿಲಿ ಹೀಟ್ ಜಾಸ್ತಿ ಆಯಿತು ಅಂದರೆ ಹೇಗೆ ಡ್ಯಾಂಡ್ರಫ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಹೀಟ್ ಜಾಸ್ತಿ ಆಯಿತು ಅಂದರೆ ಕಾಲು ಹೊಡೆಯುವಂಥದ್ದಾಗಿರ್ಬೋದು, ಕೈಯಲ್ಲಿ ಸಿಪ್ಪೆ ಸುಲಿಯುವಂಥದ್ದಾಗಿರ್ಬೋದು, ಸ್ಕಿನ್ ಡ್ರೈ ಆಗುವಂಥದ್ದಾಗಿರ್ಬೋದು. ಅದೇ ರೀತಿ ಕೂಡ ಡ್ರೈನೆಸ್ ಜಾಸ್ತಿ ಆದಾಗ ನಮಗೆ ಡ್ಯಾಂಡ್ರಫ್ ಆಗುವಂಥದ್ದು. ಅದಕ್ಕೋಸ್ಕರ ನಾವು ಹೀಟ್ ಪದಾರ್ಥಗಳನ್ನು ಕಡಿಮೆ ಸೇವನೆ ಮಾಡೋದ್ರಿಂದ ನಾವು ನಮ್ಮ ಬಾಡಿಲಿ ಡ್ರೈನೆಸ್ಸನ್ನು ಕಡಿಮೆ ಮಾಡ್ಕೋಬೋದು. ಅದೇ ರೀತಿ ಡ್ಯಾಂಡ್ರಫನ್ನು ಕೂಡ ಕಂಟ್ರೋಲ್ ಮಾಡ್ಕೊಳ್ತಾ ಹೋಗ್ಬೋದು. ಈ ರೀತಿಯಾಗಿ ತಲೆ ಕೂದಲು ಇರುವಂಥ ಜಾಗ ಡ್ರೈ ಆದಾಗ ನಮಗೆ ಡ್ಯಾಂಡ್ರಫ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಆ ಡ್ರೈನೆಸ್ಸನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂತಂದರೆ ನಾವು ಹೀಟ್ ಪದಾರ್ಥಗಳನ್ನು ಸೇವನೆ ಮಾಡೋದನ್ನು ಕಡಿಮೆ ಮಾಡ್ಕೊಳ್ಬೇಕು. ಅದೇ ರೀತಿ ಅದಕ್ಕೋಸ್ಕರ ನಾವು ಏನು ಮಾಡಬೇಕಪ್ಪ ಅಂತಂದರೆ, ನಾವು ಇವಾಗ ಸ್ಕಿನ್ನು ಡ್ರೈ ಆದಾಗ ನಾವು ಯಾವ ರೀತಿ ಮಾಯಿಶ್ಚರೈಸರ್ಗಳನ್ನ ನಾವು ಫೇಸ್ಗೆ ಯೂಸ್ ಮಾಡ್ತೀವಲ್ವ, ಅದೇ ರೀತಿ ನಾವು ಇನ್ನರಲ್ಲೂ ಕೂಡ ನಾವು ಚೇಂಜಸ್ ಮಾಡ್ಕೊಳ್ಬೇಕಾಗುತ್ತೆ. ಏನು ನಾವು ಇನ್ನರಲ್ಲಿ ಚೇಂಜಸ್ ಮಾಡ್ಕೊಳ್ಬೇಕು ಅಂತ ಅಂದರೆ, ಹೀಟು ಪದಾರ್ಥಗಳನ್ನು ಜಾಸ್ತಿ ತಗೊಳ್ಳೋದ್ರಿಂದ ನಮಗೆ ಡ್ರೈನೆಸ್ ಜಾಸ್ತಿ ಆಗುತ್ತಲ್ವ, ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾವು ಲಿಕ್ವಿಡ್ ಐಟಮ್ಸ್, ಜಾಸ್ತಿ ನೀರಿನಂಶ ಇರ್ತಕ್ಕಂಥ ಪದಾರ್ಥಗಳನ್ನು ಸೇವನೆ ಮಾಡೋದ್ರಿಂದ ಅಲ್ಲಿ ನಮಗೆ ಹೇರ್ಗೆ ಮಾಯಿಶ್ಚರೈಸರ್ ಕೊಟ್ಟಂಗೆ ಆಗುತ್ತೆ. ಅದಕ್ಕೋಸ್ಕರ ನಾವು ಚೆನ್ನಾಗಿ ನೀರಿನಂಶ ಇರ್ತಕ್ಕಂಥ ಪದಾರ್ಥಗಳನ್ನು ಸೇವನೆ ಮಾಡ್ತಾ ಬಂದ್ವಿ ಅಂತಂದರೆ ಅಲ್ಲಿ ಡ್ರೈನೆಸ್ಸು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಅಲ್ಲಿ ನಮಗೆ ಡ್ಯಾಂಡ್ರಫ್ ಕೂಡ ಕಂಟ್ರೋಲ್ ಆಗ್ತಾ ಹೋಗುತ್ತೆ. ಅದೇ ರೀತಿ ನಾವು ಔಟರಲ್ಲೂ ಕೂಡ ನಾವು ಶಾಂಪುಗಳನ್ನು ಕೂಡ ನಾವು ಚೆನ್ನಾಗಿರ್ತಕ್ಕಂಥ ಶಾಂಪುಗಳನ್ನ ಯೂಸ್ ಮಾಡೋದ್ರಿಂದ ನಮಗೆ ಅಲ್ಲಿ ಡ್ಯಾಂಡ್ರಫ್ ಕೂಡ ಕಂಟ್ರೋಲ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಆಯಿಲ್ಗಳನ್ನ ನಾವು ಯೂಸ್ ಮಾಡ್ತಿರ್ತೀವಿ. ಆಯಿಲ್ಗಳನ್ನ ಯೂಸ್ ಮಾಡಿ 1 ವೀಕ್ ಆದಮೇಲೆ ಸಂಡೇ ಬರೋವರೆಗೂ ನಾವು ಕಾದ್ಬಿಟ್ಟು ತಲೆ ಸ್ನಾನ ಮಾಡ್ತಿರ್ತೀವಿ. ಆ ರೀತಿ ಮಾಡೋದ್ರಿಂದ ನಮಗೆ ಅಲ್ಲಿ ಡ್ಯಾಂಡ್ರಫ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಯಾಕಪ್ಪ ಅಂತಂದರೆ ಡಸ್ಟ್ ಬಂದು ಹೇರ್ ಮೇಲ್ಗಡೆ ಕೂರುತ್ತೆ, ಅಲ್ಲಿ ನಮಗೆ ಡ್ಯಾಂಡ್ರಫ್ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಾಗುತ್ತೆ. ಅದಕ್ಕೋಸ್ಕರ ನಾವು ವೀಕ್ಲಿ 3 ಟೈಮ್ಸ್ 4 ಟೈಮ್ಸ್ ನಾವು ತಲೆ ಸ್ನಾನ ಮಾಡೋದ್ರಿಂದ ಡ್ಯಾಂಡ್ರಫನ್ನು ಕೂಡ ಕಂಟ್ರೋಲ್ ಮಾಡ್ಕೊಳ್ಬೋದು. ಅದೇ ರೀತಿ ಡ್ಯಾಂಡ್ರಫ್ ಜಾಸ್ತಿ ಆಯಿತು ಅಂತಂದರೆ ನಾವು ಹಲವಾರು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಿರ್ತೀವಿ. ಯಾವೆಲ್ಲ ಪ್ರಾಬ್ಲಮ್ಮಪ್ಪ ಅಂತಂದರೆ, ಸ್ಕಿನ್ ಪ್ರಾಬ್ಲಮ್ ಆಗಿರ್ಬೋದು, ಅದೇ ರೀತಿ ನಮಗೆ ಇಚಿಂಗ್ ಜಾಸ್ತಿ ಆಗಿರ್ಬೋದು, ಅಲರ್ಜಿ ಆಗ್ತಾ ಇರುತ್ತೆ. ಕೆಲವೊಬ್ಬರಿಗೆ ಡ್ಯಾಂಡ್ರಫು ಡ್ರೆಸ್ ಮೇಲ್ಗಡೆ ಆಗಿರ್ಬೋದು, ಫೇಸ್ ಮೇಲ್ಗಡೆ ಆಗಿರ್ಬೋದು, ಈ ಥರ ಬೀಳೋದ್ರಿಂದ ಅಲ್ಲಿ ಪಿಂಪಲ್ಸು ಕೂಡ ಆಗುತ್ತೆ. ಅದೇ ರೀತಿ ಅಲ್ಲಿ ನಮಗೆ ಇಚ್ಚಿಂಗು ಕೂಡ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಈ ರೀತಿ ನಮಗೆ ಅಲರ್ಜಿ ಸಮಸ್ಯೆಗಳು ಕೂಡ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಮಾಯಿಶ್ಚರೈಸರ್, ಹೈಡ್ರೇಟಿಂಗ್ ಹೇರ್ ಪ್ಯಾಕ್ಗಳನ್ನ ಕೂಡ ಯೂಸ್ ಮಾಡೋದ್ರಿಂದ ನಿಮ್ಮ ಡ್ಯಾಂಡ್ರಫನ್ನು ಕೂಡ ಕಂಟ್ರೋಲ್ ಮಾಡ್ಕೊಳ್ತಾ ಹೋಗ್ಬೋದು. ಅದೇ ರೀತಿ ಹೇರ್ಗೂ ಕೂಡ ಮಾಯಿಶ್ಚರೈಸರ್ ಕೊಟ್ಟಾಗುತ್ತೆ, ಡ್ಯಾಂಡ್ರಫು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ನಾನು ಯೂಸ್ ಮಾಡ್ತಕ್ಕಂಥ ಶಾಂಪು ಇದಾಗಿದೆ. ಇದು ನಮ್ಮ ಹೇರ್ಗೆ ಮಾಯಿಶ್ಚರೈಸರ್ನ ಕೊಡ್ತಾ ಹೋಗುತ್ತೆ. ಅದೇ ರೀತಿ ಇದು ಕೂಡ 100% ಡ್ಯಾಂಡ್ರಫನ್ನು ಕ್ಲಿಯರ್ ಮಾಡುವಂಥದ್ದು ಔಟರಿಂದ. ಅದಕ್ಕೋಸ್ಕರ ಇದನ್ನು ನಾನು ಯೂಸ್ ಮಾಡಿರ್ತಕ್ಕಂಥದ್ದು. ಅದೇ ರೀತಿ ನಾನು ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ನಿಮಗೆ ಯೂಸ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.